ನಮ್ಮ ತಹಸೀಲ್ದಾರರು ಬಂದಲ್ಲಿ ಒತ್ತುವರಿ ತೆರವುಗೊಳಿಸಿದ್ದಾರೆ. ಆದರೆ ಈಗ ರೀಸೆಂಟಾಗಿ ಅಲ್ಲಿ ಭೂಮಾಲೀಕರು ಜಮೀನನ್ನು ತಗೊಂಡು HR ನಾಗರತ್ನ ಅನ್ನೋರು ಆ ಜಮೀನು ಮಾರಾಟ ಮಾಡಿ ಅದಕ್ಕೆ ಬೇಳೆ ಆಗ್ತಾ ಇದ್ದಾರೆ. ದನಕರುಗಳಿಗೆ ಮೀಸಲಿಟ್ಟಿರುವಂಥ ಜಾಗ ಅದು. ದಯವಿಟ್ಟು ಅದನ್ನು ಒತ್ತುವರಿ ತೆರವುಗೊಳಿಸಿ ಆ ಭಾಗದ ದನಕರುಗಳಿಗೆ ಮತ್ತು ವನ್ಯಜೀವಿಗಳಿಗೆ ನೀರು ಬಿಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಮನವಿ ಮಾಡ್ತೀನಿ. ತಾಲೂಕಿನ ದಂಡಾಧಿಕಾರಿಗಳೇ, ಏನಿವತ್ತು ಈ ಬಹಳಷ್ಟು ಮುಖಂಡರೇ ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು. ಏನು ಬಂಗುವದಿ ಗ್ರಾಮದ ಸರ್ವೆ ನಂಬರ್ 96/2ರಲ್ಲಿ 15 ಗುಂಟೆ ಒಂದು ಜಮೀನು ಸರ್ಕಾರಿ ಕುಂಟೆ ಅಂತೇಳಿ ಇದುವರೆಗೂ ತಮ್ಮ ಗಣಕೀಕೃತ ಪಹಣಿಗಳಲ್ಲಿ ನಮೂದಾಗಿ ಬರ್ತಾ ಇರ್ತದೆ. ಅಂಥ ಒಂದು ಜಾಗವನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಬೆಂಗಳೂರು ಉದ್ಯಮಿಗಳು ಬಂದು ಅಲ್ಲಿ ಪರ್ಚೇಸ್ ಮಾಡಿ ಆ ಒಂದು ಕುಂಟೆ ಇರ್ತಕ್ಕಂಥ ಜಾಗವನ್ನು ತನ್ನ ಜಮೀನಿನೊಳಗಡೆ ಸೇರಿಸ್ಕೊಂಡು ಆ ಗ್ರಾಮದ ಒಂದು ಮುಖಂಡರಾಗಿರ್ತಕ್ಕಂಥವರು, ಪತ್ರಿಕಾ ಒಂದು ವರದಿಗಾರರಾಗಿರ್ತಕ್ಕಂಥವರು, ಆ ಭಾಗದಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಇದನ್ನು ಗಮನದಲ್ಲಿಟ್ಕೊಂಡು ಏನು ಆ ಗ್ರಾಮಕ್ಕಾಗಿ ದನಕರುಗಳು ಮತ್ತು ವನ್ಯಜೀವಿಗಳು ಏನಿದ್ದಾವೆ, ಕಾಡಿನಲ್ಲಿ ವಾಸಿಸ್ತಕ್ಕಂಥ ವನ್ಯಜೀವಿಗಳು, ಆ ಜೀವಿಗಳಿಗೆ ಒಂದು ಕುಡಿಯೋ ನೀರಾಗಿರ್ಬೋದು, ಇಲ್ಲ ಇನ್ನೊಂದಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಸುಮಾರು 4-5-6 ವರ್ಷಗಳಿಂದ ಸತತವಾಗಿ ಇದನ್ನು ಹೋರಾಟ ಮಾಡ್ತಾ ಇದ್ದಾರೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥವ್ರು ಏಕಾಏಕಿ ಅವರ ಮೇಲೆ ಬೇರೆ ರೀತಿ ದೌರ್ಜನ್ಯ ಮಾಡಿ ಕೊಲೆ ಬೆದರಿಕೆಗಳನ್ನು ಹಾಕಿ ಅವರನ್ನು ಇದರ ತಂಟೆಗೆ ಬಂದರೆ ನಿಮ್ಮನ್ನು ಎಲ್ಲಿ ಮುಗಿಸ್ತೀವೋ ಗೊತ್ತಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಅದು ಹೋಗ್ತಾ ಇದೆ. ಆದ್ದರಿಂದ ಈ ಸರ್ಕಾರಿ ಜಾಗಗಳನ್ನು ನಾವು ಕೇಳೋದೇ ತಪ್ಪ ಅನ್ನೋದು ಇಲ್ಲೊಂದು ಪ್ರಶ್ನಾರ್ಥಕವಾಗಿ ಈಗ ಉಳಿದಿದೆ. ಯಾಕೆಂದರೆ ಸರ್ಕಾರಿ ಜಾಗಗಳು ನಮಗೆಲ್ರಿಗೂ ಬೇಕಾಗಿರ್ತಕ್ಕಂಥ ಒಂದು ವಸ್ತು ಅದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿ ವರ್ಗ ಗಮನ ಹರಿಸಲಿಲ್ಲ ಅಂತಂದರೆ ಮುಖಂಡರುಗಳಾಗಿರ್ತಕ್ಕಂಥವ್ರು ದಲಿತ ಚಳುವಳಿ ಆಗಿರ್ಬೋದು, ರೈತ ಚಳುವಳಿ ಆಗಿರ್ಬೋದು, ಯಾವುದೇ ಒಂದು ಚಳುವಳಿ ಆಗಿರ್ಬೋದು, ಅಂಥ ಒಂದು ಜಾಗಗಳನ್ನು ಪ್ರಶ್ನೆ ಮಾಡಿದಾಗ ಇಂಥ ಒಂದು ಘಟನೆಗಳು ನಡೀತಾ ಇದ್ದಾವೆ ನಿರಂತರವಾಗಿ. ಹಾಗಾಗಿ ಇವತ್ತು ತಮ್ಮೆಲ್ಲ ಮುಖಂಡರುಗಳು ಇವತ್ತು ಇಲ್ಲಿ ತಾಲೂಕು ಕಚೇರಿ ಆವರಣಕ್ಕೆ ಬಂದು ಈ ಒಂದು ಶ್ರೀನಿವಾಸರು ಅವ್ರ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ಹಲ್ಲೆ ಆಗಿರ್ಬೋದು, ಬೇರೆ ರೀತಿಯ ಘಟನೆಗಳಾಗ್ಬೋದು, ಇದನ್ನ ಕೂಡಲೇ ಅವರು ಯಾರು ಭೂಮಾಲೀಕರಾಗಿದ್ದಾರೋ, ಇಲ್ಲ ಯಾರು ಭೂಮಾಫಿಯಾಗಳಾಗಿದ್ದಾರೋ, ಇಲ್ಲ ಯಾರು ಬಲಾಢ್ಯ ಒಂದು ಇವರು ಬಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದಿದ್ದಾರೋ ಅವ್ರು ಕೂಡಲೇ ಇಂಥ ಒಂದು ದೌರ್ಜನ್ಯಗಳನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇಲ್ಲ ಅದನ್ನು ಮುಂದುವರಿಸ್ಕೊಂಡೇ ಹೋಗ್ತೀವಿ ಅನ್ನೋದಾದರೆ ನಮ್ಮ ತಾಲೂಕಿನ ಜಮೀನನ್ನು ನಾವು ಸರ್ಕಾರಿ ಜಾಗ ಆಗಿರೋದ್ರಿಂದ ನಾವು ಉಳಿಸ್ಕೊಳ್ಳೋದು ನಮಗೆ ಗೊತ್ತು. ಬೇರೆಯವರೇನು ನಮಗೇನು ಹೇಳ್ಕೊಡ್ಬೇಕಾಗಿರೋಂಥದ್ದೇನೂ ಇಲ್ಲ. ಸರ್ಕಾರಿ ಜಾಗ ಅಂತಂದಮೇಲೆ ಎಲ್ರಿಗೂ ನೈತಿಕತೆ ಇದೆ, ಕೇಳೋಂಥ ಪ್ರಶ್ನೆ ಇದೆ, ಅದನ್ನು ಸರ್ಕಾರಿ ಸಾರ್ವಜನಿಕವಾಗಿ ಉಪಯೋಗಿಸ್ಕೊಳ್ಳೋಂಥ ಹಕ್ಕೂ ಇದೆ. ಅದನ್ನು ಬಿಟ್ಟು ನಾನು ಒಬ್ಬನಿಗೆ ಇದು ಜಾಗ ಸೇರ್ತದೆ ಅನ್ನೋದಾದರೆ ಅವ್ರದ್ದು ಏನಾದರೂ ದಾಖಲೆಗಳಿದ್ದರೆ ದಯವಿಟ್ಟು ನೀವು ಈ ಸಂಬಂಧಪಡ್ತಕ್ಕಂಥವ್ರು ಯಾರೇ ಆಗಿದ್ರೆ ಕೂಡ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಿಮ್ಮ ದಾಖಲಾತಿಗಳನ್ನು ತಂದು ಸಬ್ಮಿಟ್ ಮಾಡಿ, ನಮ್ಮಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ನಾವು ಕೊಡ್ತೀವಿ. ಅದು ಸರ್ಕಾರಿ ಜಾಗ ಆದರೆ ನಮ್ಗೆ ಉಳಿತದೆ, ನಿಮ್ಮ ಜಾಗ ಆದರೆ ನಿಮ್ಗೆ ಉಳಿತದೆ ಅಂತ ಹೇಳ್ತಾ ಏನಿವತ್ತು ನಾವು ಈ ಮನವಿ ಕೊಡ್ತಾ ಇದ್ದೀವಿ, ಈ ಮನವಿಯನ್ನು ದಯವಿಟ್ಟು ತಾಲೂಕು ದಂಡಾಧಿಕಾರಿಗಳು ಸ್ವೀಕೃತಿ ಮಾಡಿ ಇದರ ಬಗ್ಗೆ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು. ಅವ್ರು ಯಾರು ಬಂದು ಇಲ್ಲಿ ಈ ಒಂದು ವ್ಯಕ್ತಿ ಮೇಲೆ ಒಂದು ಕೊಲೆ ಬೆದರಿಕೆ ಮತ್ತು ಇನ್ನೊಂದು ಮಾಡ್ತಾ ಇದ್ದಾರೋ ಅವ್ರ ಮೇಲೆ ತಾಲೂಕು ದಂಡಾಧಿಕಾರಿಗಳ ಕಡೆಯಿಂದ ಒಂದು ದೂರು ದಾಖಲಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ.